ಅರೆ ಏನಿವತ್ತು ಫುಲ್ ಸ್ಪೆಷಲ್ ಆಗಿ ಎಲ್ಲೋ ಹೊರಟಿದ್ದಾಳೆ ಅನ್ಕೋತಾ ಇದ್ದೀರಾ? ಎಸ್, ನಾನು ಹೊರಟಿದ್ದೀನಿ ಇವತ್ತು ಕೋಳಿ ರಮ್ಯಾ ಮ್ಯಾಮ್ನ ಮೀಟ್ ಮಾಡೋದಕ್ಕೆ. ಯಾಕೆ ಹೊರಟಿದ್ದೀನಿ, ಯಾಕೆ ಅವ್ರನ್ನ ಮೀಟ್ ಮಾಡಬೇಕು ಎಲ್ಲನೂ ತಿಳಿಸ್ಕೊಡ್ತೀನಿ. ಅದಕ್ಕೂ ಮುಂಚೆ ವೆಲ್ಕಮ್ ಬ್ಯಾಕ್ ಟು ಎನ್ ಕೆ ಶೆಟ್ಟಿ ಯೂಟ್ಯೂಬ್ ಚಾನಲ್. ಇದೇನಪ್ಪ ಕೋಳಿ ರಮ್ಯಾ ಮ್ಯಾಮ್ ಜೊತೆಗೆ ಇವಳಿಗೇನು ಕೆಲಸ ಅನ್ಕೊತಾ ಇದ್ದೀರಾ? ಎಸ್, ಬಿಕಾಸ್ ನಾನು ಅವರ ಯೂಟ್ಯೂಬ್ ಕ್ಲಾಸಸ್ಗೆ ಜಾಯ್ನ್ ಆಗಿದ್ದೀನಿ. ಟುಡೇ ಈಸ್ ಮೈ ಫಸ್ಟ್ ಡೇ. ಸೊ ಅದು ಅಲ್ಲದೆ ಸಾಲದಕ್ಕೆ ಅವರು ಫಸ್ಟ್ ಕ್ಲಾಸ್ನ ಪ್ರಾಕ್ಟಿಕಲ್ ಕ್ಲಾಸ್ ಮಾಡ್ತಾ ಇದ್ದಾರೆ. ಹಾಗಾಗಿ ದೊಡ್ಡ ಕಲಾಸಂದ್ರದಲ್ಲಿರುವಂತಹ ವೈಕುಂಠ ಇಸ್ಕಾನ್ ಟೆಂಪಲ್ಗೆ ಈಗ ಹೊರಟಿದ್ದೀನಿ. ಯಾಕೆ ಅವ್ರು ಇದೇ ಪ್ಲೇಸ್ನ ಚೂಸ್ ಮಾಡಿದ್ರು, ಈ ಟೆಂಪಲ್ನ ವಿಶೇಷತೆ ಏನು, ಆ್ಯಂಡ್ ಈ ಯೂಟ್ಯೂಬ್ ಪ್ರಾಕ್ಟಿಕಲ್ ಕ್ಲಾಸಸ್ಲಿ ಏನೇನೆಲ್ಲ ನಾಲೆಜ್ನ ಗೇನ್ ಮಾಡ್ತೀವಿ, ಎಷ್ಟು ಫನ್ ಮಾಡ್ತೀವಿ ಎಲ್ಲನೂ ಈ ವ್ಲಾಗಲ್ಲಿ ನೋಡ್ತೀರಾ. ಸೊ ಕಮ್ ಲೆಟ್ಸ್ ಗೋ. ಎಂಟ್ರಿ ಆಗ್ತಿದ್ದ ಹಾಗೆಯೇ ಒಂದು ಒಳ್ಳೆ ಬ್ಯೂಟಿಫುಲ್ ಸ್ಮೈಲ್ ಆ್ಯಂಡ್ ಹಗ್ ಜೊತೆಗೆ ಎಂಟ್ರಿ ಮಾಡಿಕೊಂಡ್ರು. ಅದಾದಮೇಲೆ ಸಮ್ ಇನ್ಫಾರ್ಮೇಷನ್ ವೀಡಿಯೋಸ್ನ ಹೇಗೆ ಮಾಡಬೇಕು, ಏನೇನೆಲ್ಲ ಇನ್ಫಾರ್ಮೇಷನ್ ಇರಬೇಕು ಅಂತ ಸ್ವಲ್ಪ ಥಿಯರಿ ಕ್ಲಾಸಸ್ನ ತೊಗೊಂಡ್ರು. ಈ ಕ್ಲಾಸ್ ಆದಮೇಲೆ ಪ್ರಾಕ್ಟಿಕಲ್ ಕ್ಲಾಸ್ಗೆ ಅಂತ ಹೇಳಿ 3 ಮೆಂಬರ್ಸ್ ಗ್ರೂಪ್ ಮಾಡ್ಕೊಂಡಿದ್ದಾರೆ. ನಿಮ್ಮ ನೇಮ್ ಹೇಳ್ಬಿಡಿ. ನೀವೇ. ಪಲ್ಲವಿ ಅಂತ. ಗಿರಿಜಾ. ನಾನು ಗೊತ್ತಲ್ಲ, ನೇತ್ರ ಅಂತ. ನಾವು 3 ಜನ ಸೇರಿಕೊಂಡು ಇದೊಂದು ಕಾಂಬಿನೇಷನಲ್ಲಿ ಮಾಡ್ತಿರೋದ್ರಿಂದ ಒಂದು ಬ್ಯೂಟಿಫುಲ್ ಆಗಿರೋವಂಥ ಒಂದು ನೇಮ್ನ ಇಟ್ಟಿದ್ದೀವಿ. ಅದೇನಂತ ಅಂದರೆ ಕ್ರೇಜಿ ಗರ್ಲ್ಸ್. ಎಸ್, ಕ್ರೇಜಿ ಗರ್ಲ್ಸ್ ಅಂತ. ಯಾಕೆ ಅಂದರೆ ನಾವೆಲ್ಲರೂ ಟೆಂಪಲ್ಗೂ ಜೈ, ಪಾರ್ಟಿಗೂ ಸೈ. ಕ್ರೇಜಿ ಗರ್ಲ್ಸ್ ವ್ಲಾಗ್ ಮಾಡೋದಕ್ಕೆ ರೆಡಿ ಆಗಿಬಿಟ್ಟಿದ್ದಾರೆ. ಸೊ ಯಾರು ಚಂದ ಮಾಡ್ತೀರಾ, ವ್ಲಾಗಲ್ಲಿ ಏನೇನು ಕಂಟೆಂಟ್ ಎಲ್ಲ ಇಡ್ತೀರಾ, ನಾನು ವೆಯ್ಟಿಂಗಲ್ಲಿ ಇದ್ದೀನಿ, ನೋಡ್ತೀನಿ ವ್ಲಾಗ್ಗಳನ್ನು. ಆ್ಯಂಡ್ ಗ್ರೀನ್ ಹಾಕೊಂಡು ಫುಲ್ಲು ಪವರ್ಫುಲ್ ಆಗಿದ್ದಾರೆ ಎಲ್ಲರೂ. ಇವತ್ತು ವೈಬ್ರೆಂಟಾಗಿ ಕಾಣಿಸ್ತಾ ಇದ್ದೀರಾ. ಆ್ಯಂಡ್ ವ್ಲಾಗ್ ಮಾತ್ರ ಸಖತ್ತಾಗಿ ಮಾಡಬೇಕು. ಹೆಣ್ಮಕ್ಳೇ ಸ್ಟ್ರಾಂಗ್ ಗುರು. ಈಗ ಜಸ್ಟ್ ಎಂಟ್ರಿ ಆದ್ವಿ. ಆ್ಯಕ್ಚುಲಿ ಇನ್ನು ಗರ್ಭಗುಡಿಗೆ ಹೋಗೇ ಇಲ್ಲ, ಬಟ್ ಅದು ಗರ್ಭಗುಡಿ ಬಾಗಿಲಲ್ಲೇ ನಮಗೊಂದು ಒಳ್ಳೆ ಅರೋಮ ಬರ್ತಾ ಇದೆ. ಆ್ಯಂಡ್ ಆಲ್ಸೋ ಪಾಸಿಟಿವ್ ವೈಬು. ಬಿಕಾಸ್ ಆಫ್ ಇಲ್ಲಿ ಹಚ್ಚೋಂಥ ಎಲ್ಲ ಧೂಪನೂ ಕೂಡ ಪರ್ಟಿಕ್ಯುಲರ್ ಆಗಿ ಹಸುವಿನ ಸಗಣಿಯಿಂದ ಅಂದರೆ ಬೆರಣಿಯಿಂದ ಮಾಡಿರೋಂತಹ ಧೂಪ. ಹಾಗಾಗಿ ಆ ಅರೋಮ ಅಂತೂ ನಿಮಗೆ ಬೇರೆ ಕಡೆ ಈ ಅರೋಮ ಸಿಗೋದಿಲ್ಲ. ಅಷ್ಟು ಚೆನ್ನಾಗಿ ಇಲ್ಲಿ ಆ ಅರೋಮ ಸಿಗ್ತಾ ಇದೆ. ಟೆಂಪಲ್ಗೆ ಎಂಟ್ರಿ ಆಗ್ತಿದ್ದಾಗೇ ನೀವು ಕೃಷ್ಣ, ರಾಧೆ ಮತ್ತು ಬಲರಾಮನ ದರ್ಶನವನ್ನು ಪಡಿಬೋದು. ಸಿಂಹ, ಆಂಜನೇಯ, ಪದ್ಮಾವತಿ ಹೀಗೆ ಹಲವಾರು ದೇವತೆಗಳ ದರ್ಶನವನ್ನು ಪಡಿಬೋದು. ಹಾಗೆ ಈ ಟೆಂಪಲ್ನ ವಿಶೇಷವಾದ ದರ್ಶನ ಯಾರ್ದಪ್ಪ ಅಂತಂದರೆ ವೆಂಕಟೇಶ್ವರ ಸ್ವಾಮಿ ದೇವ್ರದ್ದು. ಮಿನಿ ವರ್ಷನ್ ಆಫ್ ತಿರುಪತಿ ದೇವ್ರನ್ನ ನೋಡಿದ ಹಾಗೆ ಆಗುತ್ತೆ. ಬಿಕಾಸ್ ಇಲ್ಲಿ ಒಂದು ಹಿಸ್ಟ್ರಿ ಇದೆ. ಏನಪ್ಪ ಅಂತ ಅಂದರೆ ಮಾಂಡವ್ಯ ಎಂಬಂತಹ ಋಷಿಮುನಿಯವರು ಶ್ರೀನಿವಾಸ ಮತ್ತು ಪದ್ಮಾವತಿಯವರ ದರ್ಶನವನ್ನು ಪಡಿಬೇಕು ಅಂತ ಆಸೆ ಪಡ್ತಿರ್ತಾರೆ. ಹಾಗಾಗಿ ಅವರು ತಪಸ್ಸನ್ನು ಮಾಡಿ ತದನಂತರ ಶ್ರೀನಿವಾಸ ಕಲ್ಯಾಣ ಉತ್ಸವನ ಮಾಡಿ ಆವಾಗ ಪ್ರೇಯರ್ನ ಮಾಡ್ಕೊತಾರೆ, ನನಗೆ ನೀನು ದರ್ಶನ ಕೊಡಪ್ಪ ಅಂತ ಕೇಳ್ಕೊತಾರೆ. ನಂತರ ಶ್ರೀನಿವಾಸ ಮತ್ತು ಪದ್ಮಾವತಿಯವರ ವಿವಾಹವಾಗುತ್ತೆ. ವಿವಾಹ ಆದ ಮೇಲೆ ಅವರು ವಸಂತ ಮಾಸದಲ್ಲಿ ವಾಯು ವಿಹಾರಕ್ಕೆ ಅಂತ ಹೊರಡ್ತಾರೆ. ಹೊರಡುವ ಸಂದರ್ಭದಲ್ಲಿ ಈ ವೈಕುಂಠ ಹಿಲ್ ಪ್ಲೇಸ್ ಇದೆಯಲ್ಲ, ಈ ಜಾಗದಲ್ಲಿ ಮಾಂಡವ್ಯ ಋಷಿಮುನಿಯವರು ತಪಸ್ಸನ್ನು ಮಾಡ್ತಿರ್ತಾರೆ. ಸೊ ಅಲ್ಲಿ ಬಂದು ಇವರಿಗೆ ದರ್ಶನವನ್ನು ಕೊಟ್ಟು ನಂತರ ಅವರು ವಾಯು ವಿಹಾರವನ್ನು ಮುಂದುವರಿಸ್ತಾರೆ. ಸೊ ಫಸ್ಟ್ ನಾನು ಹೇಳಬೇಕಾಗಿರೋದು ಅಂತಂದರೆ ಸೀರಿಯಸ್ ಆಗಿ ಫಸ್ಟ್ ಫೀಲ್ ಆಗಿತ್ತು ದೇವಸ್ಥಾನಕ್ಕೆ ಎಂಟ್ರಿ ಆದ ತಕ್ಷಣವೇ ಆ ವೈಬ್ಸ್ ಜೊತೆಗೆ ನಾನು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ. ವೆಂಕಟೇಶ್ವರ ದೇವರನ್ನ ಚೆನ್ನಾಗಿ ಅಷ್ಟು ಮುದ್ದಾಗಿ ಹತ್ರದಲ್ಲಿ ದೇವ್ರ ದರ್ಶನ ಮಾಡಿದ್ದೀನಿ. ತಿರುಪತಿಗೆ ಹೋಗ್ಬೇಕಂತ ಆ್ಯಕ್ಚುಲಿ ಅನಿಸ್ತಾನೆ ಇತ್ತು, ಬಟ್ ಸೀರಿಯಸ್ಲಿ ದೇವ್ರನ್ನ ಈ ಥರ ಕರೆಸ್ಕೊಂಡು ದರ್ಶನ ಕೊಡ್ತಾನೆ ಅಂತ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ತಿರುಪತಿ ದೇವ್ರನ್ನ ನೀವು ಯಾರ್ಯಾರು ಮಿಸ್ ಮಾಡ್ತಾ ಇದ್ದೀರಾ, ಅಲ್ಲಿಗೆ ಹೋಗ್ಲಿಕ್ಕೆ ಯಾರಿಗೂ ಆಗಲ್ಲ. ವಿಸಿಟ್ ಮಾಡಿ. ಸೀರಿಯಸ್ಲಿ ಮಸ್ಟ್ ಆ್ಯಂಡ್ ಶುಡ್ ವಿಸಿಟ್ ಅಂತ ಹೇಳೇ ಹೇಳ್ತೀನಿ. ನಾನು ಹಾರ್ಟ್ಫುಲ್ಲಿ ಹೇಳ್ತೀನಿ. ಬಿಕಾಸ್ ಎಲ್ಲ ರೋಮಾಂಚನ ಆಗೋಗುತ್ತೆ, ಸಕ್ಕತ್ತಾಗುತ್ತೆ. ದರ್ಶನ ಆದಮೇಲೆ ನಮಗೆ ಒಂದಷ್ಟು ವಿಷಯಗಳು ತಿಳಿಯಿತು. ಏನಪ್ಪ ಅಂತಂದರೆ ಅವರು ಯಾವ್ಯಾವ ಕಾರ್ಯಯೋಜನೆಗಳನ್ನು ಮಾಡ್ಕೊಂಡಿದ್ದಾರೆ, ಯಾವ್ಯಾವ ಸೇವೆಗಳು ಇದೆ ಅನ್ನೋದೆಲ್ಲನೂ ತಿಳಿಸ್ಕೊಟ್ರು. ಬಟ್ ನನಗೆ ಅಲ್ಲಿ ತುಂಬ ಇಷ್ಟ ಆಗಿದ್ದು 2 ಸೇವೆ. ಒಂದು ಅನ್ನದಾನ ಸೇವೆ. ಇಲ್ಲಿ 1000ಕ್ಕೂ ಹೆಚ್ಚು ಭಕ್ತಾದಿಗಳು ಪ್ರತಿದಿನ ಬರ್ತಾರೆ. ಅವರಿಗೆ ಫ್ರೀಯಾಗಿ ಮಧ್ಯಾಹ್ನ ಪ್ರಸಾದವನ್ನು ವಿತರಣೆ ಮಾಡ್ತಾರೆ. 2ನೇದಾಗಿ ಗೋಪೋಷಣ ಸೇವೆ. ಈ ಸೇವೆ ಏನಕ್ಕೆ ಮಾಡಿಸ್ಬೇಕು ಅಂತ ಅಂದರೆ ಅಲ್ಲಿ ಗೋಶಾಲೆಯಲ್ಲಿ ಸುಮಾರು 108 ಗೋಮಾತೆಗಳಿಗೆ ಆಹಾರ, ಪೋಷಣೆ, ಆರೈಕೆ ಹಾಗೂ ವೈದ್ಯಕೀಯ ಚಿಕಿತ್ಸೆಯ ಜವಾಬ್ದಾರಿಯನ್ನು ಪ್ರತಿ ತಿಂಗಳು ಭಕ್ತರು ನೀಡುವಂತಹ ಸಹಾಯದಿಂದನೇ ನಿರ್ವಹಿಸ್ತಾ ಇದ್ದಾರೆ. ಹಾಗಾಗಿ ನಿಮ್ಗೆ ಆಲ್ರೆಡಿ ಗೊತ್ತಿದೆ ಅನ್ನದಾನ ಎಷ್ಟು ಶ್ರೇಷ್ಠನೋ, ಹಾಗೆಯೇ ಗೋಮಾತೆಯ ಸೇವೆ ಮಾಡೋದು ಕೂಡ ಅಷ್ಟೇ ಶ್ರೇಷ್ಠ. ಈ ಸೇವೆಗಳನ್ನು ಮಾಡಿಸ್ಬೇಕು ಅಂತ ನೀವು ಟೆಂಪಲ್ಗೆ ವಿಸಿಟ್ ಮಾಡೋ ಅಗತ್ಯ ಇಲ್ಲ. ಮನೇಲೇ ಕೂತ್ಕೊಂಡು ಈ ಸೇವೆಗಳನ್ನು ಮಾಡ್ಬೋದು. ನೀವು ಅವರಿಗೆ ಹಣವನ್ನು ಕಳಿಸಿದ್ರೆ ಅವರು ನಿಮಗೆ ಪೂಜೆಯನ್ನು ಮಾಡಿಸಿರುವಂಥ ಪ್ರಸಾದವನ್ನು ನಿಮ್ಮ ಮನೆಗೆ ಕಳಿಸ್ತಾರೆ.
ಇದು ಡಿಜಿಟಲ್ ಯುಗ, ಯಾರು ಬೇಕಾದರೂ ಎಲ್ಲಾದರೂ ಕೂತ್ಕೊಂಡು ಏನು ಬೇಕಾದರೂ ಮಾಡ್ಬೋದು ಅಂತ ಅಂದಾಗ ಇಂಥ ಒಳ್ಳೆಯ ಕಾರ್ಯಗಳನ್ನು ಯಾಕೆ ನಾವು ಮಾಡಬಾರ್ದು ಅಲ್ವಾ? ಈ ವಿಡಿಯೋದಲ್ಲಿ ನಾನು ಹೇಳಿರುವಂತಹ ವಿಷಯಗಳಾಗಿರ್ಬೋದು, ಇನ್ಫಾರ್ಮೇಷನ್ ಆಗಿರ್ಬೋದು, ಯಾವುದಾದ್ರೂ ರಾಂಗ್ ಆಗಿತ್ತು ಅಂದರೆ ನನ್ನನ್ನು ಕ್ಷಮಿಸಿ. ಮತ್ತು ಯಾವುದು ಸರಿ ಅನ್ನೋದನ್ನು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಆಗಲೇ ತಾನೇ ನಾವು ಕೂಡ ಅರ್ಥ ಮಾಡ್ಕೊಳ್ಳೋದು. ಸೊ ಇವಾಗ ದರ್ಶನ ಆಯಿತು, ಪ್ರಸಾದ ಆಯಿತು, ತುಂಬಾ ಇನ್ಫಾರ್ಮೇಷನು ಆಯಿತು, ಎಲ್ಲನೂ ಮುಗೀತು. ಸೊ ಫೈನಲಿ ಈ ವ್ಲಾಗ್ನ ಎಂಡ್ ಮಾಡ್ತಾ ಇದ್ದೀವಿ. ಐ ಹೋಪ್ ನಿಮಗೆಲ್ಲ ವಿಡಿಯೋ ಇಷ್ಟ ಆಗಿದೆ ಅಂತ. ಯಾರ್ಯಾರಿಗೆ ಇಷ್ಟ ಆಯ್ತಾರಲ್ಲ ಲೈಕ್ ಮಾಡಿ, ಶೇರ್ ಮಾಡಿ. ಸ್ಟಿಲ್ ಇನ್ನೂ ಯಾರು ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅವರು ಬೇಗ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ, ಅಂಟಿಲ್ ಸ್ಟೇ ಟ್ಯೂನ್, ಸಿ ಯು ಆಲ್.